ಹೌದು, ಹಬ್ಬಕ್ಕೆ ಸೀರೆ ನೀಡಿದರೆ ಮಹಿಳೆಯರ ಮತ ಬರುತ್ತೆ, ಮಹಿಳೆಯರಿಗೆ ಕುಕ್ಕರ್ ಕೊಟ್ಟರೆ ಓಟು ಹಾಕ್ತಾರೆ ಎಂದು ಈವರೆಗೂ ರಾಜಕಾರಣಿಗಳು ರಾಜಕೀಯ ಮಾಡುತ್ತಿದ್ದರು. ಆದರೆ ಇದೀಗ ಅದೇ ಮಹಿಳೆಯರು ಶಾಸಕರಿಗೆ ತಿರುಗುಬಾಣವಾಗಿದ್ದಾರೆ. ಮಾತ್ರವಲ್ಲ, ಶಾಸಕರು ಹಬ್ಬಕ್ಕೆ ವಿಶೇಷವಾಗಿ ಹಂಚಿದ ಸೀರೆಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸುವ ಜೊತೆಗೆ ಇತ್ತ ಮುಖ ಮಾಡದಂತೆ ಎಚ್ಚರಿಕೆ ನೀಡಿದರು. ವಾಟದೊಸಳ್ಳಿ ಕೆರೆಯ ನೀರು ಗೌರಿಬಿದನೂರು ನಗರಕ್ಕೆ ಸರಬರಾಜು ಮಾಡಲು ಶಾಸಕ ಪುಟ್ಟಸ್ವಾಮಿ ಗೌಡರು ಮುಂದಾಗಿದ್ದರು. ಈ ಕೆರೆಯ ಅಚ್ಚುಕಟ್ಟು ಭಾಗದ ರೈತರ ವಿರೋಧದ ನಡುವೆಯೂ ಹಠಕ್ಕೆ ಬಿದ್ದ ಶಾಸಕ ಪುಟ್ಟಸ್ವಾಮಿ ಗೌಡ ಅಮೃತ್ 2 ಯೋಜನೆಯಡಿ ವಾಟದೊಸಳ್ಳಿ ಕೆರೆಯ ನೀರು ಗೌರಿಬಿದನೂರು ನಗರಕ್ಕೆ ಕೊಂಡೊಯ್ಯುವ ಪೈಪ್ಲೈನ್ ಕಾಮಗಾರಿಗೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರನ್ನು ಕರೆಯಿಸಿ ಗುದ್ದಲಿ ಪೂಜೆ ನೆರವೇರಿಸಿದರು. ಇದರಿಂದ ವಾಟದೊಸಳ್ಳಿ ಭಾಗದ ಜನರು ಶಾಸಕರ ಕ್ರಮ ಖಂಡಿಸಿ ಪೈಪ್ಲೈನ್ ಕಾಮಗಾರಿಯ ಗುದ್ದಲಿ ಪೂಜೆ ತಡೆಯಲು ಮುಂದಾಗಿದ್ದರು. ಆದರೆ ಪೊಲೀಸರು ರೈತರನ್ನು ಬಂಧಿಸಿ ನಂತರ ಬಿಡುಗಡೆ ಮಾಡಿದರು. ಶಾಸಕರ ಈ ಎಲ್ಲಾ ಘಟನೆಗಳಿಂದ ರೋಸಿ ಹೋಗಿದ್ದ ವಾಟದೊಸಳ್ಳಿ ಭಾಗದ ಜನರು ಶಾಸಕರ ವಿರುದ್ಧ ಆಕ್ರೋಶ ಹೊರಹಾಕುತ್ತಲೇ ಇರುವಾಗಲೇ ಇದೇ ವ್ಯಾಪ್ತಿಯಲ್ಲಿ ಹಬ್ಬದ ಪ್ರಯುಕ್ತ ಸೀರೆ ಹಂಚುವ ಕಾರ್ಯಕ್ರಮಕ್ಕೆ ಶಾಸಕರು ಮುಂದಾಗಿದ್ದು, ಇದರಿಂದ ಮತ್ತಷ್ಟು ಕೆರಳಿದ ಮಹಿಳೆಯರು ಶಾಸಕರು ವಿತರಿಸಿದ ಸೀರೆಗಳಿಗೆ ಶಾಸಕರ ಎದುರಿನಲ್ಲಿಯೇ ಬೆಂಕಿ ಹಚ್ಚುವ ಮೂಲಕ ನಿಮ್ಮ ಸೀರೆ ನಮಗೆ ಬೇಡ, ನಮ್ಮ ನೀರು ನಮಗೆ ಬೇಕು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ವೇಳೆ ಗೌರಿಬಿದನೂರು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ಗೌರಿ ಹಬ್ಬದ ಪ್ರಯುಕ್ತ ಪ್ರತಿ ಹಳ್ಳಿ ಹೋಬಳಿ ಮಟ್ಟದ ಮಹಿಳೆಯರಿಗೆ ಸೀರೆ ಬಳೆ ತೆಗೆದುಕೊಳ್ಳುವಂತೆ ಹೇಳಿದರು. ವಾಟದೊಸಳ್ಳಿ ರೈತರು ಮತ್ತು ಮಹಿಳೆಯರು ಗೌರಿ ಹಬ್ಬಕ್ಕೆ ನೀಡಿದ ಸೀರೆಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ವಾಟದೊಸಳ್ಳಿ ಕೆರೆಯಿಂದ ಗೌರಿಬಿದನೂರು ನಗರಕ್ಕೆ ನೀರು ಸರಬರಾಜು ಮಾಡುವ ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡಿರುವ ಶಾಸಕರ ವಿರುದ್ಧ ವಾಟದೊಸಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಗೌರಿಬಿದನೂರು ತಾಲೂಕಿನಾದ್ಯಂತ ಎಲ್ಲ ಹೆಣ್ಣುಮಕ್ಕಳಿಗೂ, ಎಷ್ಟು ಜನ ಗೌರಿಬಿದನೂರು ತಾಲೂಕಿನಲ್ಲಿ ಹೆಣ್ಣುಮಕ್ಕಳಿದಾರೋ ಅಷ್ಟು ಹೆಣ್ಮಕ್ಳಿಗೂ ಕೂಡ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಬಾಗಿನವನ್ನು ಕೊಟ್ಕೊಂಬರುವಂಥ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊಂಬಂದಿದ್ದೀನಿ. ಚುನಾವಣೆ ಮುಂಚೆಯಲ್ಲೂ ಹೇಳಿದ್ದೆ ಹೆಣ್ಮಕ್ಳಿಗೆ, ನಾನು ಯಾವಾಗಲೂ ಕೂಡ ನಾನು ಗೆದ್ದರೂ ಕೂಡ ನಿಮಗೆ ಹೆಣ್ಮಕ್ಳಿಗೆ 5 ವರ್ಷಗಳ ಕಾಲ ನಾನು ಬಾಗಿನವನ್ನು ಕೊಡ್ತೀನಿ, ಈ ವರ್ಷನೇ ಕೊನೆಯಲ್ಲ ಅಂತ ಹೆಣ್ಮಕ್ಳಿಗೆ ಮಾತು ಕೊಟ್ಟಿದೆ. ಅದರ ಪ್ರಕಾರ ಚುನಾವಣೆ ಆದಮೇಲೂ ಕೂಡ ಇದು 3ನೇ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕೊಡ್ತಾ ಇರುವಂಥ ಬಾಗಿನ ಎಲ್ಲ ಹೆಣ್ಮಕ್ಳಿಗೂ ಕೂಡ ಪ್ರತಿ ವರ್ಷದ ಈ ವರ್ಷವೂ ಕೂಡ ತಾಲೂಕಿನಾದ್ಯಂತ ಹೋಗಿ ಹೆಣ್ಣುಮಕ್ಕಳಿಗೆ ಬಾಗಿನವನ್ನು ಕೊಟ್ಟು ಆ ಹೆಣ್ಮಕ್ಳ ಆಶೀರ್ವಾದ ಪಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಭಾಗದ ರೈತರ ಜನರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿ ನಮ್ಮ ಅಳಲು ಕೇಳದೆ ಶಾಸಕರು ತಮ್ಮ ಇಷ್ಟಾನುಸಾರ ನಮ್ಮ ಕೆರೆಯ ನೀರನ್ನು ಗೌರಿಬಿದನೂರು ನಗರಕ್ಕೆ ಕೊಂಡೊಯ್ಯುತ್ತಿರುವುದು ಈ ಭಾಗದ ಜನರಿಗೆ ನೋವು ತಂದಿದೆ. ಶಾಸಕರು ಯಾವುದೇ ಕಾರ್ಯಕ್ರಮ ಮಾಡಿದರೂ ನಾವು ಅದನ್ನು ವಿರೋಧಿಸುತ್ತೇವೆ ಎಂದು ಮಹಿಳೆಯರು ತಮ್ಮ ಆಕ್ರೋಶ ವ್ಯಕ್ತಪಡಿಸುವ ಜೊತೆಗೆ ಶಾಸಕರು ನೀಡಿರುವ ಸೀರೆಗಳಿಗೆ ಸ್ಥಳದಲ್ಲಿಯೇ ಬೆಂಕಿ ಹಚ್ಚಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಧಿಕ್ಕಾರ